ಜರುಗಿಸ್ಬೇಕು ಅಂತ ಕೊಟ್ಟಿದ್ದೀವಿ ವಿನಃ ಇವರು ನನ್ನ ಮೇಲೆ ಕ್ರಮ ಜರುಗಿಸ್ರಿ ಅಂತ ಅಲ್ಲ. ಇಲ್ಲಿ ಈ ಇಲಾಖೆಯವರು ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕಾಗಿ ನನ್ನ ಮೇಲೆ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಹಿನ್ನೆಲೆ ಏನಿದೆ ಅಥವಾ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ. ಸಂವಿಧಾನದ ಪ್ರಕಾರ ಮತ್ತು ಕಾನೂನಿನ ಪ್ರಕಾರ ನಾವು ನಮಗೇನಾದರೂ ತೊಂದರೆ ಆದರೆ ಅಥವಾ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ನಮ್ಮ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಕೊಂಡಿದೆ ಅಂದರೆ ನಾವು ಹೋರಾಟವನ್ನು ಮಾಡಲೇಬೇಕು. ಹಿಂದೆ ಗಾಂಧೀಜಿಯವರು ಇರ್ಬೋದು, ಅನೇಕ ಮಹಾನ್ ನಾಯಕರು ಅನೇಕ ಹೋರಾಟಗಳ ಮುಖಾಂತರ ಇವತ್ತು ನಾನು ಹಿಂದೆವೇ ಹೇಳಿದ್ದೀನಿ, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅನೇಕ ಕಾನೂನಿನ ಚಟುವಟಿಕೆಗಳನ್ನು ಕೂಡ ಹೋರಾಟದ ಮುಖಾಂತರ ಜಯವನ್ನು ಕೊಟ್ಟಿದ್ದಾರೆ. ನಾವು ಕೂಡ ಜನರಿಗೆ ತೊಂದರೆ ಆದಾಗ, ನಮಗೆ ತೊಂದರೆ ಆದಾಗ ನಾವು ಪ್ರತಿಭಟನೆ ಮಾಡೋದಾಗಲಿ ಅಥವಾ ಮನವಿ ಕೊಡೋದಾಗಲಿ ನಮ್ಮ ಹಕ್ಕು. ಅದನ್ನು ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಕೊಟ್ಟಿದೆ. ಆ ರೀತಿಯಲ್ಲೇ ನಾವು ಮಾಡಿದ್ದೀವಿ ಅಂತ ವಿನಃ ಯಾವುದೇ ರೀತಿಯ ಕಾನೂನು ವಿರುದ್ಧ ಚಟುವಟಿಕೆಗಳನ್ನು ಈ ತಾಲೂಕಿನಲ್ಲಿ ನಾನು ಮಾಡಿದ್ದೀನಿ. ಇನ್ನು ಭ್ರಷ್ಟಾಚಾರ ಮಾಡಿದೆ ಅಂತ ಅವ್ರು ಹೌದು, ಅದನ್ನು ಜನಗಳೇ ಬಂದು ಹೇಳಿದ್ದಾರೆ. ಅದನ್ನು ನಾನು ಹೇಳಿದ್ದೀನಿ. ಅದನ್ನು ಸಾಬೀತುಪಡಿಸಬೇಕು ಅಂದರೆ ಆ ಜನಗಳು ಬಂದು ಸಾಕ್ಷಿ ಹೇಳೋಕ್ಕೆ ರೆಡಿ ಇದ್ದಾರೆ. ಅದನ್ನು ಕೂಡ ನಾವು ಹೇಳಿದ್ದೀವಿ. ಆದರೆ ಎಲ್ಲ ಒಂದು ರೀತಿಯಲ್ಲಿ ನಾನು 15 ದಿವಸ ಕಾಲಾವಕಾಶ ಕೊಟ್ಟರು ಯಾವುದೇ ಮೇಲಧಿಕಾರಿಗಳು ಮತ್ತು ನಮ್ಮ ಗೃಹ ಸಚಿವರು ಯಾವುದೇ ಕ್ರಮ ತಗೊಂಡಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇನ್ನು 15ನೇ ತಾರೀಕು, ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಸಂಬಂಧಪಟ್ಟ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗದೇ ಇದ್ದರೆ ನಾನು ತಹಶೀಲ್ದಾರ್ ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಂತ ಮಾಡಿ. ನನಗೆ ಸಾಕಷ್ಟು ಬಿಳಿಗಿ, ಇಟಕಿ ಮತ್ತು ಹೇರೂರು, ಹೆಗ್ಗರಣೆ ಈ ಭಾಗದ ಜನಗಳು ಮತ್ತು ಮಹಿಳೆಯರು ಫೋನ್ ಮಾಡಿದ್ರು. ಏನು ಅಂತಂದರೆ, ನೀವು 19ನೇ ತಾರೀಕು ಏನು ಪ್ರತಿಭಟನೆಯನ್ನು ಮಾಡಿ ಅಥವಾ ಮನವಿಯನ್ನು ಮಾಡಿದರೆ ಆ ಮನವಿಯಲ್ಲಿ ಅಕ್ರಮ ಮದ್ಯ ಮತ್ತು ಓಸಿ ಇನ್ನಿತರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ, ಅದನ್ನು ಬಂದ್ ಮಾಡಬೇಕಂತ ಏನು ಹೇಳಿದರೆ ಅದು ಒಂದು 15 ದಿವಸ ಬಂದಾಗಿತ್ತು. ನಮ್ಮ ಮನೆಯಲ್ಲಿ ಗಂಡಸರು ಮತ್ತು ಮಕ್ಕಳು ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಾ ಇದ್ದಾರೆ. ನಮಗೆ ನಿಮ್ಮಿಂದ ಭಾಳ ಉಪಕಾರ ಆಗಿದೆ. ಈಗ ಮತ್ತೆ ಪುನಃ ಶುರುವಾಗಿದೆ ಅಕ್ರಮ ಚಟುವಟಿಕೆ, ಅಂದರೆ ಅಕ್ರಮ ಓಸಿ, ಮದ್ಯ ಮಾರಾಟ ಮತ್ತೆ ಪುನಃ ಅಂಗಡಿಗಳಲ್ಲಿ ಶುರುವಾಗಿದೆ. ಇದು ಬಂದಾಗಬೇಕು. ಇದನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತೇಳಿ ಈ ಸೀತಾರಾಮ್ ಇನ್ಸ್ಪೆಕ್ಟರ್ ಮತ್ತೆ ನನ್ನ ಮೇಲೆ ನನ್ನ ಹೋರಾಟವನ್ನು ಹಬ್ಬಿಸಬೇಕು ಅಂತೇಳಿ 107 ದಾಖಲು ಮಾಡಿದ್ದಾರೆ. ಇದು ತಪ್ಪು. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಒಡ್ಡು ಬೆದರಿಕೆಗೆ ಬಗ್ಗವನು ಅಲ್ಲ, ಜಗ್ಗವನು ಅಲ್ಲ. ಈ ತಾಲೂಕಿನ ಜನ ಇದ್ದಾರೆ. ನಾನು ಯಾವಾಗಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಿರಂತರವಾಗಿ ಮುಂದುವರಿಸ್ತೀನಿ. ಈಗ 15ನೇ ತಾರೀಕು ಒಳಗಡೆ ತಪ್ಪಿತಸ್ಥ ವಿರುದ್ಧ ಅಧಿಕಾರಿಗಳ ಮೇಲೆ ಕ್ರಮ ಆಗದೇ ಇದ್ದರೆ ನಾನು ಉಪವಾಸ ಸತ್ಯಾಗ್ರಹವನ್ನು ತಾಲೂಕಾ ದಂಡಾಧಿಕಾರಿಗಳ ಕಚೇರಿ ಮುಂದೆ 15ನೇ ತಾರೀಕಿಗೆ ಪ್ರಾರಂಭ ಮಾಡ್ತೀನಿ. ಅವತ್ತು ನಮಗೆ ಮುಂದೆ ಬಗೆಹರಿಬೇಕು ಅಂದರೆ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನು ಕೇಳಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು. ತಾಲೂಕಿನ ಎಲ್ಲ ಮಹಿಳಾ ಸಂಘಟನೆಗಳು, ಮಹಿಳೆಯರು ಮತ್ತು ಎಲ್ಲ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು ನಮ್ಮ ಈ ಒಂದು ಹೋರಾಟಕ್ಕೆ ಬೆಂಬಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ಆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬೇಡ್ಕಡೆ ಆಂಜನೇಯ ದೇವಸ್ಥಾನದಿಂದ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ತಹಶೀಲ್ದಾರ್ ಆಫೀಸು ಎದುರುಗಡೆ ಬಂದು ಕೂತ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕಂತ ಮಾಡಿದ್ವಿ. ಅದಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡಬಾರ್ದು ಅಂದರೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ವರಿಷ್ಠಾಧಿಕಾರಿಗಳಿರ್ಬೋದು, ನನ್ನ ಹತ್ತಿಕ್ಕದನ್ನು ಬಿಟ್ಟು, ನನ್ನ ಹೋರಾಟವನ್ನು ಹತ್ತಿಕ್ಕೋದು ಬಿಟ್ಟು, ನಾನು ಯಾವುದೇ ಕಾನೂನು ವಿರುದ್ಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀನಿ ಅಂದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ನನ್ನನ್ನು ಜೈಲಿಗೆ ಕಳಿಸಿ, ಪ್ರಶ್ನೆ ಇಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ಲದಲ್ಲದ ಆರೋಪವನ್ನು ಮಾಡಿ ನನ್ನನ್ನು ಹೆದರಿಸುವಂಥ ಕೆಲಸವನ್ನು ಮಾಡಿ ಸುಳ್ಳು ಇವು ಕೇಸುಗಳನ್ನು ದಾಖಲೆ ಮಾಡುವಂಥ ಕೆಲಸವನ್ನು ನೀವು ಮಾಡಬಾರ್ದು. ಅದು ತಪ್ಪು ಕಾನೂನಲ್ಲಿ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈಗಾಗಲೇ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ, ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ಸ್ವಂತ ಹೋಗಿ ಮನವಿಯನ್ನು ಕೊಟ್ಟಿದ್ದೀನಿ. ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೂ ಕೂಡ ಮನವಿಯನ್ನು ನೀಡಿದ್ವಿ. ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಡಬೇಕು ಅಂತ ಹೋಗಿದ್ವಿ, ಅವ್ರು ಸಿಗಲಿಲ್ಲ. ಮುಂದಿನ ವಾರ ಹೋಗ್ತೇನೆ. ಆದರೆ ತಕ್ಷಣ ಇಲ್ಲಿ ಏನು ಸೀತಾರಾಮ್ ಅಂತ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವತ್ತಿಂದ ಇವತ್ತಿನವರೆಗೂ ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಈಗಲೂ ನಾನು ಹೇಳ್ತಾ ಇದ್ದೀನಿ, ಈಗಲೂ ಮತ್ತೆ ಪುನಃ ಅದೇ ಹೇಳ್ತಾ ಇದ್ದೀನಿ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಈ ತಾಲೂಕಿನ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ. ಓಸಿ
ಎಗ್ಗಿಲ್ಲದೆ ನಡೀತಾ ಇದೆ, ಗಾಂಜಾ ಸೇವಿಸ್ತಾ ಇದ್ದಾರೆ. ಇದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಇಲ್ಲಿಂದ ತನಿಖೆ ಮಾಡಿ ಅಮಾನತು ಮಾಡಿ ಅವರನ್ನು ವರ್ಗಾವಣೆ ಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಅಧಿಕಾರಿಗಳನ್ನು ತಾಲೂಕಿಗೆ ಹಾಕಿ ತಾಲೂಕಿನ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದಾರೆ.